ಅರೆಸ್ಟ್ ಮಾಡಿದಿರಲ್ಲ ಅವ್ರಂತ ಹುಡುಗರಲ್ಲ, ನನ್ನ ತಮ್ಮಂದ್ರಿದ್ದ ಹಾಗೆ. ರಿಲೀಸ್ ಮಾಡಿ. ಏನು ಶ್ಯೂರಿಟಿನ? ಹರಿಕೃಷ್ಣ, GK ಹರಿಕೃಷ್ಣ ಪೋರ್ಟ್ಫೋಲಿಯೋನೇ ಶ್ಯೂರಿಟಿ. ನನ್ನ ಹೆಸರೇ ಶ್ಯೂರಿಟಿ ರೀ. ಸಾಕಾ ಅಥವಾ ನಾನೇ ಅಲ್ಲಿಗೆ ಬರ್ಬೇಕಾ? ಗುಡ್, ರಿಲೀಸ್ ಮಾಡಿ. ಥ್ಯಾಂಕ್ ಯು. ರಿಲೀಸ್ ಆಗ್ತಾ ಇದ್ದಾರೆ. ಫ್ರೆಂಡ್ಸ್, ನಡೀರಿ. ನಮ್ಮ ಹೋರಾಟಕ್ಕೆ ಸಿಕ್ಕ ಮೊದಲನೇ ಜಯ ಇದು ಅಂತ ತಿಳ್ಕೊಂಡು ನಡೀತಾ ಇರೋ ಅನ್ಯಾಯದ ವಿರುದ್ಧ ಹೋರಾಡೋಣ. ರಿಸೈನ್ ಮಾಡೋವಾಗ ನೀವೆಲ್ಲರ ಜೊತೆಲಿ ಇದ್ದೀರಾ ಅನ್ನೋ ಧೈರ್ಯದ ಮೇಲೆ ನಾನು ರಿಸೈನ್ ಮಾಡ್ತೀನಿ. ಬನ್ನಿ ಹೋಗೋಣ. ಬೇಡ ಅಣ್ಣ, ನೀವು ರಿಸೈನ್ ಮಾಡಬಾರ್ದು. ನಮ್ಮಂತವ್ರು ನೋನ ಸ್ಪಂದಿಸೋ ನಿಮ್ಮಂತ ನಾಯಕ ವಿಧಾನಸೌಧದಲ್ಲಿ ಇರ್ಲೇಬೇಕು. ನೀವು ನಮ್ಮವ್ರನ್ನೆಲ್ಲ ಬಿಡಿಸಿದ್ರಲ್ಲ, ಅಷ್ಟ್ ಸಾಕು ಸರ್. ನೀವು ನಮಗೆ ಸಹಾಯ ಮಾಡ್ತೀರಾ ಅನ್ನೋ ನಂಬಿಕೆ ನಮಗಿದೆ. ನಮ್ಮ ನಾಯಕ ಹರಿಕೃಷ್ಣ ಅವ್ರಿಗೆ. ಏನೋ ಗೋಲ್ಡ್ ಮೆಡಲಿಸ್ಟ್ ಎಲ್ಲ ಹೋಗಾಯ್ತು, ನೀನೇನ್ ಮಾಡ್ತಿದ್ಯಾ? ರೈಟ್ ಹೇಳು. ನೀನ್ ಆಡಿದ ಅರೆಸ್ಟ್ ರಿಲೀಸ್ ಆಟ ನೋಡ್ಕೊಂಡು ಅವ್ರುಗಳು ಹೋಗಿರ್ಬೋದು. ಸ್ಕ್ಯಾಮ್ ಬಗ್ಗೆ ತಿಳ್ಕೊಳ್ಳೋವರೆಗೂ ನಾನು ಹೋಗೋದಿಲ್ಲ. ಏನ್ ತಿಳ್ಕೊಬೇಕಾಗಿತ್ತು ಹೇಳು. ಹಣ ಹೊಡೆದಿದ್ ನಾನೇ, ಸ್ಕ್ಯಾಮ್ ಮಾಡಿದ್ ನನ್ ತಮ್ಮನೇ, ಹೊರಗೆ ಆಡಿದ್ ನಾಟಕನೇ. ಈಗೇನ್ ಮಾಡ್ತೀಯಾ? ಓಹೋ, ಓಡ್ ಹೋಗಿ ಎಲ್ರಿಗೂ ನಾನ್ ಹೀಗಂದೆ ಅಂತ ಹೇಳಿ ವಾಪಸ್ ಕರ್ಕೊಂಬರೋ ಪ್ಲಾನ್ ಹಾಕ್ತಿದೀಯಾ? ಚಪ್ಲಿಲ್ ಹೊಡಿತಾರೆ. ಫೋನ್ ಮಾಡಿ ಹುಡುಗನ ಬಿಡಿಸ್ದೋನೆ ಅವನು, ಅವನ ಮೇಲೆ ಎತ್ಕಡ್ತೀಯನೋ ಥೂ ಅಂತ ಕ್ಯಾಕರ್ಸ್ ಉಗಿತಾರೆ. ರಾಜಕಾರಣಿಗಳು ಅಂದ್ರೆ ಯಾರು ಗೊತ್ತಾ? ಉಗಿಯೋಕ್ ಬಂದವನ ಬಾಯಲ್ಲಿ ಹೊಗಳಿಸ್ಕೊಳ್ಳೋನು, ಹೊಡೆಯೋಕ್ ಬಂದವನ ಕೈಯಲ್ಲಿ ಹಾರ ಹಾಕಿಸ್ಕೊಳ್ಳೋನು. ಹೌದು, ಅವ್ರಿಗೆಲ್ಲ ಸ್ಕಾಲರ್ಶಿಪ್ಗಳು ಯಾಕೋ? ವಿಶ್ವೇಶ್ವರಯ್ಯ, ಸಿ.ವಿ. ರಾಮನ್, ಅಬ್ದುಲ್ ಕಲಾಂ ಎಲ್ಲ ಸ್ಕಾಲರ್ಶಿಪ್ ತಗೊಂಡೇ ಓದಿದ್ರ? ಹಾಗೆ ಇಂಜಿನಿಯರು, ಸೈಂಟಿಸ್ಟ್, ಪ್ರೆಸಿಡೆಂಟು ಆಗ್ಲಿಲ್ವಾ? ಏಯ್, ಅವ್ರಿಗೆಲ್ಲ ಕಷ್ಟಪಟ್ಟು ಓದಕ್ಕೆ 5 ಕೋಟಿ ಜನರನ್ನ 5 ಬೆರಳಿನ ಹಾಗೆ ಆಡಿಸ್ತಾ ಇದ್ದೀವಿ, ಯಾಮಾರಿಸ್ತಾ ಇದ್ದೀವಿ. ಏಯ್, ನಂಬೋರಿದ್ದಾರೆ, ಬಲವಾಗಿ ನಂಬಿಸೋರ್ ಬೇಕು. ಅದನ್ನ ನಾವು ರಾಜಕಾರಣಿಗಳು ಮಾಡ್ತಾ ಇದ್ದೀವಿ. ನಾವ್ ಏನೇ ವಾಗ್ದಾನ ಮಾಡ್ಲಿ, ಏನೇ ತಪ್ಪು ಮಾಡ್ಲಿ, ಈ ರಾಜಕೀಯದಲ್ಲಿ ಹೇಳೋರು ಕೇಳೋರು ಯಾರೂ ಇಲ್ಲ. ದಟ್ ಇಸ್ ಪಾಲಿಟಿಕ್ಸ್. ಅಂಡ್ ಐ ಆಮ್ ಎ ಪೊಲಿಟಿಷಿಯನ್.